ಮಾಡೋಣ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಮಾತಿದೆ. ಆದರೆ ಇಲ್ಲಿ ನಿರ್ದೇಶಕ ಹಾಗೂ ನಿರ್ಮಾಪಕರ ನಡುವಿನ ಜಗಳದಿಂದ ಹೀರೋಗೆ ಸಿಕ್ಕಾಪಟ್ಟೆ ಲಾಸ್ ಆಗಿರೋ ಕಥೆಯನ್ನ ಹೇಳ್ತೀವಿ ಕೇಳಿ. ಧ್ರುವ ಸರ್ಜಾ ಕೆಡಿ ಸಿನಿಮಾ ಸೆಟ್ಟೇರಿ 3 ವರ್ಷಗಳಾದರೂ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಇರಲಿ, ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳೇ ಮುಗಿದಿಲ್ಲ. ಪರಭಾಷಾ ಸ್ಟಾರ್ಗಳಿಗೆಲ್ಲ ಸಿನಿಮಾ ಮಾಡೋ ಕೆವಿಎನ್ ಮನೆ ಮಗನನ್ನ ಮರೆಯುತ್ತಿದ್ದಾರ್ಯಾಕೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ಪ್ರೇಮ್ ಕೆವಿಎನ್ ನಡುವೆ ಜಗಳ, ಧ್ರುವಗೆ ಎಷ್ಟು ಕೋಟಿ ಲಾಸ್. ಊರವರಿಗೆಲ್ಲ ಸಿನಿಮಾ ಮಾಡ್ತಾರೆ, ಮನೆ ಮಗನನ್ನೇ ಮರೀತಾರೆ. ಕೆಡಿ ಸಿನಿಮಾ ಸೆಟ್ಟೇರಿ 3 ವರ್ಷ, ಕೋಟಿ 100 ದಾಟಿದ್ರೂ ಇಲ್ಲ ರಿಲೀಸ್. ಬೇರೆ ಸಿನಿಮಾಗೆ ಕಮಿಟ್ ಆಗದೆ ಧ್ರುವ ಕಾದಿದ್ದು ಎಷ್ಟು ದಿನ ಗೊತ್ತಾ? ಯುದ್ಧ ಶುರು ಮಾಡೋಣ. ಧ್ರುವ ಸರ್ಜಾ ಸಿನಿಮಾಗಳ ಸಂಖ್ಯೆಗಿಂತ ಕ್ವಾಲಿಟಿ ಚಿತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಸ್ಯಾಂಡಲ್ವುಡ್ ಸ್ಟಾರ್. 5 ಸಿನಿಮಾಗಳಿಂದ ಸೌತ್ ಸೂಪರ್ ಸ್ಟಾರ್ ಆಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚಿದ್ರು. ಅವರ ಡೈಲಾಗ್ ಡೆಲಿವರಿ, ಗತ್ತು, ಆಕ್ಷನ್, ಗಮ್ಮತ್ತಿಗೆ ಫಿದಾ ಆಗದವರೇ ಇಲ್ಲ ಅಂತ ಹೇಳಬಹುದು. ಅದೇ ಕಾರಣದಿಂದ ಪ್ರತಿಷ್ಠಿತ ಗೋಲ್ಡ್ ಮೈನ್ಸ್ ಬ್ಯಾನರ್ ಧ್ರುವ ಜೊತೆ ಸಿನಿಮಾ ಮಾಡೋಕೆ ಕನ್ನಡಕ್ಕೆ ಕಾಲಿಟ್ಟಿದೆ. ಕ್ರಿಮಿನಲ್ ಸಿನಿಮಾ ಇತ್ತೀಚೆಗೆ ಸೆಟ್ಟೇರಿತು. ಸದ್ಯದಲ್ಲಿ ಶೂಟಿಂಗ್ ಕಿಕ್ ಸ್ಟಾರ್ಟ್ ಕೂಡ ಮಾಡ್ತಿದೆ. ಆದರೆ ರಿಲೀಸ್ಗೆ ರೆಡಿ ಇರೋ ಕೆಡಿ ಸಿನಿಮಾ ಮೂಲೆ ಗುಂಪಾಗ್ತಿರೋದು ಯಾಕೆ? ಎಸ್, ಮಾರ್ಟಿನ್ ಬಳಿಕ ಧ್ರುವ ಸರ್ಜಾ ಅವರು ಜೋಗಿ ಪ್ರೇಮ್ ಹಾಗೂ ಕನ್ನಡದ ಮೋಸ್ಟ್ ಪಾಪ್ಯುಲರ್ ಕೆವಿಎನ್ ಪ್ರೊಡಕ್ಷನ್ ಜೊತೆಗೂಡಿ ಕೆಡಿ ಸಿನಿಮಾ ಮಾಡಿರೋದು ಗೊತ್ತೇ ಇದೆ. ಈ ಸಿನಿಮಾ ಕುಂಬಳಕಾಯಿ ಒಡೆದು ಬಹಳ ದಿನಗಳೇ ಆಯಿತು. ಆದರೆ ಇಲ್ಲಿಯವರೆಗೂ ಅದರ ರಿಲೀಸ್ ಸುಳಿವು ಮಾತ್ರ ಸಿಕ್ಕಿಲ್ಲ. ಕನ್ನಡದಲ್ಲಿ ದೊಡ್ಡ ಸ್ಟಾರ್ಗಳು ವರ್ಷಕ್ಕೆ ಕನಿಷ್ಠ 2 ಸಿನಿಮಾ ಮಾಡಬೇಕು ಅಂತಾರೆ. 2022ರಲ್ಲಿ ಸೆಟ್ಟೇರಿದ ಕೆಡಿ ಸಿನಿಮಾ 2025 ಮುಗಿದು 2026 ಬರ್ತಿದ್ರೂ ಸಹ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ ಅನ್ನೋದೇ ಕ್ಯೂರಿಯಾಸಿಟಿ. ಇದಕ್ಕೆ ಕಾರಣ ಹುಡುಕುತ್ತಾ ಹೋದ್ರೆ ಡೈರೆಕ್ಟರ್ ಪ್ರೇಮ್ ಹಾಗೂ ಪ್ರೊಡ್ಯೂಸರ್ ಕೆ ವೆಂಕಟ್ ನಾರಾಯಣ್ ನಡುವಿನ ಜಗಳ, ಮನಸ್ತಾಪಗಳು ಎನ್ನಲಾಗ್ತಿದೆ. ಈ ಅಸಮಾಧಾನ ಭುಗಿಲೇಳೋಕೆ ಕಾರಣ ಹುಡುಕಿದ್ರೆ ಸಿನಿಮಾ ಬಜೆಟ್ ಎನ್ನಲಾಗುತ್ತದೆ. ಎಸ್, ಮೂಲಗಳ ಪ್ರಕಾರ ಈಗಾಗಲೇ ಕೆಡಿ ಬಜೆಟ್ 100 ಕೋಟಿ ಮೀರಿದೆಯಂತೆ. ಕೆಡಿ ಸಿನಿಮಾದ ಬಜೆಟ್ 100 ಕೋಟಿ ಆಗಿರಬಹುದು. ಯಾಕಂದ್ರೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ಜೊತೆ ಬಾಲಿವುಡ್ನ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ಸ್ಯಾಂಡಲ್ವುಡ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಅರವಿಂದ್, ಆಲ್ ಇಂಡಿಯಾ ಕಟ್ಔಟ್ ಬಾದ್ಶಾ ಕಿಚ್ಚ ಸುದೀಪ್ ಅಂತಹ ಘಟಾನುಘಟಿ ಸ್ಟಾರ್ಸ್ಗಳೇ ಇದ್ದಾರೆ. ಅರ್ಜುನ್ ಜನ್ಯ ಜೊತೆ ವಿದೇಶಗಳಲ್ಲಿ ಆರ್ಕೆಸ್ಟ್ರಾ ಮಾಡಿಸ್ತಿದ್ದಾರೆ ಜೋಗಿ ಪ್ರೇಮ್. ಇದೆಲ್ಲ ನೋಡಿದ್ರೆ 100% 100 ಕ್ರೋರ್ ಬಜೆಟ್ ಮೀರಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಒಂದು ಸಿನಿಮಾದ ಪಾತ್ರಕ್ಕೆ ತಕ್ಕನಾಗಿ ದೇಹದ ತೂಕ 20ರಿಂದ 25 kg ಇಳಿಸ್ಕೊಳ್ಳೋಕೆ ಅಥವಾ ಹೆಚ್ಚಿಸ್ಕೊಳ್ಳೋಕೆ ಕಷ್ಟಪಡೋ ಧ್ರುವ ಸರ್ಜಾ ಕೆಡಿ ಸಿನಿಮಾಗಾಗಿ ಸಾಕಷ್ಟು ಡೆಡಿಕೇಟೆಡ್ ಆಗಿದ್ರು. ಮೂರು ವರ್ಷಗಳ ಕಾಲ ಹೇರ್ ಸ್ಟೈಲ್ ಕೂಡ ಬದಲಿಸದೆ ಒರಿಜಿನಲ್ ಲಾಂಗ್ ಹೇರ್ ಮೇಂಟೈನ್ ಮಾಡಿದ್ರು. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಧ್ರುವ ಒಂದು ಸಿನಿಮಾ ಕಂಪ್ಲೀಟ್ ಆಗದೆ ಮತ್ತೊಂದು ಚಿತ್ರಕ್ಕೆ ಕಮಿಟ್ ಆಗಲ್ಲ. ಅದೇ ಕಾರಣದಿಂದ ಡಬ್ಬಿಂಗ್ ಕೂಡ ಮುಗಿಸಿ ಸಿನಿಮಾ ಪ್ರಮೋಷನ್ಸ್ ಟೀಮ್ಗೆ ಕರೆಯುತ್ತೆ ಅಂತ ತುಂಬಾ ದಿನ ಕಾದ್ರು. ಕೆರೆಬೇಟೆ ಡೈರೆಕ್ಟರ್ ಜೊತೆ ಕ್ರಿಮಿನಲ್ ಸಿನಿಮಾ ಸೇರಿದಂತೆ ಸಾಲು ಸಿನಿಮಾಗಳು ಲೈನ್ ಅಪ್ ಆಗಿದ್ರೂ ಸಹ ಬೇರೆ ಯಾವುದಕ್ಕೂ ಕಮಿಟ್ ಆಗಿರಲಿಲ್ಲ. ಆದ್ರೆ ಕೆಡಿ ಸಿನಿಮಾದ ಸಿಜಿ ಕೆಲಸಗಳೇ ಶುರುವಾಗಿಲ್ಲ ಅಂತ ತಿಳಿದು ಇನ್ನು ಕಾಯುವುದು ತರವಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ ಧ್ರುವ ಸರ್ಜಾ ಕೊನೆಗೆ ಕ್ರಿಮಿನಲ್ ಸಿನಿಮಾ ಶುರು ಮಾಡಿಬಿಟ್ರು. ಮೂಲಗಳ ಪ್ರಕಾರ ಮುಂದಿನ ತಿಂಗಳಿನಿಂದ ಕ್ರಿಮಿನಲ್ ನಾನ್ ಸ್ಟಾಪ್ ಶೂಟಿಂಗ್ ಶುಭಾರಂಭ ಮಾಡ್ತಿದೆ.
2026 ಮಾರ್ಚ್ನಲ್ಲಿ ಕ್ರಿಮಿನಲ್ ಸಿನಿಮಾ ರಿಲೀಸ್ ಆಗೋಕೆ ಸಜ್ಜಾಗ್ತಿದೆ ಎನ್ನಲಾಗ್ತಿದೆ. ಇನ್ನು ಊರಲ್ಲಿರೋ ಸ್ಟಾರ್ಗಳಿಗೆಲ್ಲ ಸಿನಿಮಾ ಮಾಡೋಕೆ ಮುಂದಾಗ್ತಿರೋ ಕೆವಿಎನ್ ಪ್ರೊಡಕ್ಷನ್ ಮನೆಮಗ ಧ್ರುವ ಸರ್ಜಾರನ್ನ ಮರೆತು ಬಿಟ್ರ ಅನ್ನೋ ಅನುಮಾನಗಳು ಶುರುವಾಗ್ತಿವೆ. ಪರಭಾಷಾ ಬಿಗ್ಗೆಸ್ಟ್ ಬ್ಯಾನರ್ಗಳೆಲ್ಲ ಧ್ರುವ ಸರ್ಜಾಗೆ ಸಿನಿಮಾ ಮಾಡೋಕೆ ಮುಂದಾಗಿದ್ರೆ ಕೆವಿಎನ್ ಮಾತ್ರ ಕೆಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ರಿಲೀಸ್ ಮಾಡುವುದು ಬಿಟ್ಟು ಪರಭಾಷಿಗರಿಗೆ ಸಿನಿಮಾಗಳನ್ನ ಮಾಡ್ತಿರೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಧ್ರುವ ಸರ್ಜಾ ಕೂಡ ಕೆಡಿ ರಿಲೀಸ್ ಅಪ್ಡೇಟ್ಸ್ನ ಕೇಳೋದು ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಜೋಗಿ ಪ್ರೇಮ್ ಹಾಗೂ ಕೆವಿಎನ್ ಉತ್ತರಿಸುತ್ತಾ ಅನ್ನೋದನ್ನ ಸದ್ಯ ನಾವೆಲ್ಲರೂ ಕಾದು ನೋಡಬೇಕಿದೆ. ಯುದ್ಧ ಶುರು ಮಾಡೋಣ.